ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುನ್ಸ್ವಾಮಿಯವ್ರ ಹತ್ರ ಮಾತಾಡಿದ್ರ? ಇಲ್ಲ ಕಣಮಿ, ನೇರವಾಗಿ ಆ ಹುಡುಗಿನೇ ಕರೆಸಿ ಇಲ್ಲೇ ಮಾತಾಡೋಣ ಅಂತ ಇವನಿ. ಅವ್ರ ಹತ್ರ ಕೇಳೋದು ಇವ್ರ ಹತ್ರ ಕೇಳೋದೆಲ್ಲ ಬೇಡ. ನೇರವಾಗಿ ಆ ಹುಡುಗಿ ಹತ್ರನೇ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ತದೆ. ಅಪ್ಪಾಜಿ ಅವ್ರನ್ನ ಇಲ್ಲಿಗೆ ಯಾಕೆ ಅಪ್ಪಾಜಿ ಕರ್ಸೋದು? ನಾನೇ ಹೇಳ್ತವನಲ್ಲ ಎಲ್ಲ ಚೆನ್ನಾಗದೆ ಅಂತ. ಲೈ, ನೀನು ಸುಮ್ಮನೆ ನಿಂತ್ಕೊಳ್ಳ. ಬೇರೆಯವರಿಂದ ಈ ವಿಚಾರ ನನ್ನ ಕಿವಿಗೆ ಮುಟ್ಟೋ ಬದಲು ನೇರವಾಗಿ ಆ ಹುಡುಗಿ ಹತ್ರನೇ ಮಾತಾಡೋದು ಒಳ್ಳೇದಲ್ವೇ? ಅಪ್ಪಾಜಿ ಅದು ಏ ಹುಲಿ, ಅದು ಇಲ್ಲ ಇದು ಇಲ್ಲ, ಬಸಿ ಸುಮ್ಕಿರ್ಲ. ನಿಮ್ಮ ಅಪ್ಪಯ್ಯ ಹೇಳ್ತಾ ಇರೋದು ಸರಿಯಾಗಿ ಐತೆ. ಅವಳು ಬರ್ಲಿ, ಆಮೇಲೆ ಅವಳನ್ನ ಹೆಂಗ್ ಒಪ್ಪಿಸ್ಬೇಕು ಅನ್ನೋದು ನಮ್ಗೆ ಸಂದಾಗ ಗೊತ್ತು. ಹೌದು ಕಣಪ್ಪ, ನಿಮ್ಮಪ್ಪ ಅವನ್ನ ಕರೆಸಿ ಮಾತಾಡ್ಲಿ, ಎಲ್ಲ ಸರಿ ಹೋಗುತ್ತೆ. ನೀನೇನು ಬೇಜಾರು ಮಾಡ್ಕೋಬೇಡ. ಹಲೋ ಹಲೋ ಗೌಡ್ರೆ, ಇಲ್ಲೊಂದು ದೊಡ್ಡ ಅಡ್ವರ್ಟ್ ಆಗೋಗಿದೆ. ಏನು ಮಾಡಮ್ರೆ, ನಿಮ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿಮ್ಮ ಮನೇಲಿ ಗೊತ್ತಾಗೋಗಿದೆ ಅಷ್ಟೇ ತಾನೇ? ಅಯ್ಯೋ ಹೌದು, ಅದು ನಿಮಗೆ ಹೆಂಗೆ ಗೊತ್ತಾಯ್ತು? ಮೇಡಮ್ರೆ, ವಿಷಯ ನಿಮ್ಮ ಮನೇಲಿ ಅಷ್ಟೇ ಅಲ್ಲ, ನಮ್ಮ ಮನೇಲಿ ಎಲ್ರಿಗೂ ಗೊತ್ತಾಗ್ಬಿಟ್ಟದೆ. ನಿಮ್ಮ ಮನೇಲೂ ಗೊತ್ತಾಗಿದೆ ಅಂದರೆ ನೀವೇನಂದ್ರಿ? ನಿಮಗೂ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರಿ ತಾನೇ? ಹ್ಞೂ, ಬಂದ್ಬಿಡಿ. ನಾನೇನು ಹೇಳಲಿಲ್ಲ. ನಾನೊಂದು ಹೇಳಿ ನೀವೊಂದು ಹೇಳು ಹಂಗೆ ಆಗ್ಬಾರ್ದು ಅಂತ ನಮ್ಮಿಬ್ರು ಚೆನ್ನಾಗಿದ್ದೀವಿ ಅಂತ ಹೇಳಿವ್ನಿ. ಅಯ್ಯೋ, ನಾನು ಹಾಗೆ ಹೇಳಿದೆ. ಅದು ಸರಿ, ಈ ವಿಷಯ ಎಲ್ರಿಗೂ ಹೇಗೆ ಗೊತ್ತಾಯ್ತು? ನೀವು ಯಾರು ಹೇಳಿದ್ರಾ? ಈ ಗಂಡು ಮಕ್ಳನ್ನ ನಂಬಕ್ಕಾಗಲ್ಲ. ಫ್ರೆಂಡ್ಸ್ ಗ್ಯಾಂಗು ಅಂತ ಹೇಳ್ಕೊಂಡು ಬಾಯ್ ಬಿಟ್ಬಿಡ್ತಾರೆ. ವಾ ಮೇಡಮ್ರೇ, ಸುಮ್ಕಿರಿ, ನಾನು ಹಂಗೆಲ್ಲ ಹೇಳುವುದಿಲ್ಲ. ನೀವೇ ಅಲ್ವೇ ಯಾವಾಗ ನೋಡಿದ್ರು ವಟ್ವಟ ಅನ್ನೋರು. ನೀವೇ ಯಾರಿಗಾರು ಹೇಳ್ಕೊಂಡಿರ್ತೀರಿ, ಅವ್ರು ಸೀದಾ ನಮ್ಮ ಮನೆಗೆ ಬಂದು ಬತ್ತಿ ಇಟ್ಬಿಟ್ಟು ಹೋಗವ್ರೆ. ಏನ್ರಿ ನೀವು ಹಿಂಗಂತೀರಾ? ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ಅಯ್ಯೋ, ನಾಳೆ ನಿಮ್ಮ ಮನೆಗೆ ಬೇರೆ ನನ್ನನ್ನು ಕರೆದಿದ್ದಾರೆ. ಏನು ಕೇಳ್ತಾರೋ ಏನೋ. ಅದೇ ನಂಗೂ ತಲೆ ಬಿಸಿ ಆಗಿ ಕೂತದೆ ಮೇಡಮ್ರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.